ನಮಸ್ಕಾರ ಎಲ್ರಿಗೂ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025 ಮ್ಯಾಚ್ ನಂಬರ್ 20 ಡೀಟೇಲ್ಸ್ ಆ್ಯಂಡ್ ಎರಡೂ ತಂಡದ ಪ್ಲೇಯಿಂಗ್ 11 ನೋಡಿಬಿಡೋಣ ಈ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ರಿಯಲಿಸ್ಟಿಕ್. ಬನ್ನಿ ವಿಡಿಯೋ ಶುರು ಮಾಡೋಣ. ಮ್ಯಾಚ್ ನಂಬರ್ 20. ಇವತ್ತು ಡೇಟ್ ಬಂದ್ಬಿಟ್ಟು 7ನೇ ತಾರೀಕು ಏಪ್ರಿಲ್ 2025. ಮ್ಯಾಚ್ ಸ್ಟಾರ್ಟ್ ಆಗ್ತದೆ 7:30 ಇಂಡಿಯನ್ಸ್ ಟೈಮಿಂಗ್ ಪ್ರಕಾರ. ವಂಕೆಡೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ಫಸ್ಟ್ ಆಫ್ ಆಲು ನೋಡ್ಬಿಡೋಣ. ಯಾರ ಟೀಮ್ದು ಅಂದರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಂಬರ್ 1 ಆ್ಯಸ್ ಯೂಶುವಲ್ ವಿರಾಟ್ ಕೊಹ್ಲಿ ಇರ್ತಾರೆ ಪ್ಲೇಯಿಂಗ್ 11ನಲ್ಲಿ. ಇವ್ರ ಫಾರ್ಮಿಗೆ ಬರಲೇಬೇಕು. ಇನ್ನು ನಂಬರ್ 2ನಲ್ಲಿ ಫಿಲ್ ಸಲ್ಟ್ ಇರ್ತಾರೆ. ಅವರು ಕೂಡ ಲಾಸ್ಟ್ ಮ್ಯಾಚ್ ಆಡಲೇಬೇಕು. ಇನ್ನು ನಂಬರ್ 3ನಲ್ಲಿ ರಜತ್ ಪತಿದರ್ ಅವರು ಇರ್ತಾರೆ. ಇವರು ಕೂಡ ಅತ್ಯುತ್ತಮವಾದಂಥ ಒಂದು ಫಾರ್ಮ್ನಲ್ಲಿದ್ದಾರೆ. ಅದನ್ನು ಹಂಗೆ ಕಂಟಿನ್ಯೂ ಮಾಡಬೇಕು. ಇನ್ನು ನಂಬರ್ 4ನಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಲಾಸ್ಟ್ ಮ್ಯಾಚ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ರಶೀದ್ ಖಾನ್ ವಿರುದ್ಧ ತುಂಬ ಚೆನ್ನಾಗಿ 6 ಎಲ್ಲ ಹೊಡೆದಿದ್ದಾರೆ. ಇನ್ನು ನಂಬರ್ 5ಅಲ್ಲಿ ಜಿತೇಶ್ ಶರ್ಮಾ. ಇವರು ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ರು. ಬಿಕಾಸ್ ವಿಕೆಟ್ ಹೋಗ್ತಾ ಇದ್ರು, ಇವರು ಸ್ಕೋರ್ ಮಾಡೋ ಇಂಟೆಂಟ್ ಇತ್ತು. ಇನ್ನು ನಂಬರ್ 6ಅಲ್ಲಿ ಟಿಮ್ ಡೇವಿಡ್. ಇವರು ಕೂಡ ಅಷ್ಟೇ ಸೇಮ್ ಜಿತೇಶ್ ಶರ್ಮಾ ಥರನೇ ಇವರು ಕೂಡ ಇಂಟೆಂಟ್ ಸಿಮಿಲರ್ ಇತ್ತು. ಇನ್ನು ನಂಬರ್ 7ಅಲ್ಲಿ ಕೃಣಾಲ್ ಪಾಂಡೆ. ಇವರು ಫಾರ್ಮಿಗೆ ಬರಲೇಬೇಕು ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ. ಫಸ್ಟ್ ಮ್ಯಾಚ್ ಕನ್ವಿನ್ಸಿಂಗ್ ಆಗಿಬಿಟ್ರೆ ಆಮೇಲೆ ಅನಿಸಲಿಲ್ಲ. ನಂಬರ್ 8ಅಲ್ಲಿ ಭುವನೇಶ್ವರ್ ಕುಮಾರ್ ಆಸ್ ಯೂಶುವಲ್. ಅವರು ಕೂಡ ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನಂಬರ್ 9ಅಲ್ಲಿ ಸುಯಶ್ ಶರ್ಮಾ ಅವರು. ಅವರು ಲಾಸ್ಟ್ ಮ್ಯಾಚ್ ಆಗಿರಲಿಲ್ಲ, ಬಟ್ ಈ ಮ್ಯಾಚ್ ಆಡ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ನಂಬರ್ 10ಅಲ್ಲಿ ಆ್ಯಸ್ ಯೂಶುವಲ್ ಜೋಶ್ ಹ್ಯಾಜಲ್ವುಡ್. ಇವ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಕನ್ಸಿಸ್ಟೆಂಟ್ ಬೌಲರ್ ಇವರು. ಇನ್ನು ನಂಬರ್ 11ಅಲ್ಲಿ ಯಶ್ ದಯಾಳ್ ಅವರು. ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ನಾನು ಹಂಗೆ ಕಂಟಿನ್ಯೂ ಮಾಡಬೇಕು. ಇದಿಷ್ಟು ನನ್ನೊಂದು RCB ತಂಡದ ಒಂದು ಪ್ಲೇಯಿಂಗ್ 11. ಇವಾಗ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಮ್ಯಾಚ್ ನಂಬರ್ 20 ಇವತ್ತಿನ ಮ್ಯಾಚಿಂದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ. ಇವತ್ತು ಅಡ್ವಾಂಟೇಜ್ ಏನಂದರೆ ಬುಮ್ರಾ ಅವ್ರು ಬಂದಿದ್ದಾರೆ. ನಂಬರ್ 1ನಲ್ಲಿ ರ್ಯಾನ್ ರಿಕಲ್ಟನ್ ಇರ್ತಾರೆ. ಇನ್ನು ನಂಬರ್ 2ನಲ್ಲಿ ಇವತ್ತು ರೋಹಿತ್ ಶರ್ಮಾ ಲಾಸ್ಟ್ ಮ್ಯಾಚ್ ಆಡೋದಿಲ್ಲ, ಈ ಮ್ಯಾಚ್ ಆಡ್ತಾರೆ ಅವರು. ಈ ಮ್ಯಾಚ್ ಫಾರ್ಮ್ನಲ್ಲಿ ಬರೋ ಸಾಧ್ಯತೆ ಕೂಡ ಇದೆ. ಇನ್ನು ನಂಬರ್ 3ನಲ್ಲಿ ವಿಲ್ ಜಾಕ್ಸ್ ಅವರು ಇರ್ತಾರೆ. ಇನ್ನು ನಂಬರ್ 4ನಲ್ಲಿ ಆ್ಯಸ್ ಯೂಶುವಲ್ ಸೂರ್ಯಕುಮಾರ್ ಯಾದವ್. ಇವರು ಕೂಡ ಅಷ್ಟೇ ಕಂಟಿನ್ಯೂ ಮ್ಯಾಚಸ್ಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ನಂಬರ್ 5ನಲ್ಲಿ ತಿಲಕ್ ವರ್ಮಾ ಅವರು ಲಾಸ್ಟ್ ಮ್ಯಾಚ್ ಅಷ್ಟೊಂದು ಕನ್ವಿನ್ಸಿಂಗ್ ಕಾಣಲಿಲ್ಲ. ರಿಟೈರ್ಡ್ ಆಟ ಕೂಡ ಹೋದರು. ಈ ಮ್ಯಾಚ್ ಆಡಲಿ ಅಂತ ಅವ್ರು ನೋಡ್ಕೊಳ್ಳೋಣ. ನಂಬರ್ 6ಲ್ಲಿ ಹಾರ್ದಿಕ್ ಪಾಂಡ್ಯ. ಇವರು ಕೂಡ ಅಷ್ಟೇ ಬೌಲಿಂಗ್ ಬ್ಯಾಟಿಂಗ್ ಅಷ್ಟು ಆಡ್ತಾ ಇಲ್ಲ ಇವರು. ಇನ್ನು ನಂಬರ್ 7ನಲ್ಲಿ ದೀಪಕ್ ಚಹರ್ ಅವರು ಆಡ್ತಾರೆ. ಇನ್ನು ನಂಬರ್ 8ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಆಡ್ತಾರೆ. ಇನ್ನು ಮಿಚೆಲ್ ಸ್ಯಾಂಟ್ನರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನಂಬರ್ 9ನಲ್ಲಿ ಟ್ರೆಂಟ್ ಬೋಲ್ಟ್ ಆ್ಯಸ್ ಯೂಶುವಲ್ ಪವರ್ ಪ್ಲೇ ಬೌಲರು. ಪವರ್ ಪ್ಲೇನಲ್ಲಿ 1 or 2 ವಿಕೆಟ್ ತೆಗೆಯುವಂಥ ಒಂದು ಕ್ಯಾಪಬಿಲಿಟಿ ಇರುವಂಥದ್ದು ಬೌಲರ್. ನಂಬರ್ 10ನಲ್ಲಿ ಅಶ್ವನಿ ಕುಮಾರ್. ಅಶ್ವನಿ ಕುಮಾರ್ ಜಾಗದಲ್ಲಿ ನನ್ನ ಪ್ರಕಾರ ಇವತ್ತು ಭುವನೇಶ್ವರ್ ಕುಮಾರ್ ಬರ್ಬೋದು. ಬುಮ್ರಾ ಅವ್ರು ಬರ್ಬೋದು, ನೋಡೋಣ. ನಂಬರ್ 11ನಲ್ಲಿ ವಿಘ್ನೇಶ್ ಪುತ್ತೂರ್. ನಂಬರ್ 10ನಲ್ಲಿ ಅಶ್ವಿನಿ ಕುಮಾರ್ ಅಲ್ಲ, ಬುಮ್ರಾ ಅವ್ರು ಬರ್ತಾರೆ. ಇದಿಷ್ಟು ನಾನು ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಮ್ಯಾಚ್ ಇರೋದನ್ನ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.